ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳು ಹೇಗಿದ್ದಾರೆ? ಎಲ್ಲ ತುಂಬಾ ಆರಾಮಾಗಿದ್ರ ಅಂತ ಭಾವಿಸ್ತೀನಿ. ತುಂಬಾ ಲಾಂಗ್ ಗ್ಯಾಪ್ ಆದಂಗೆ ಅನ್ನಿಸ್ತಾ ಇದೆ ಅಲ್ವಾ ವಿಜ್ಞಾನದ HCL ಸೆಷನ್ಗಳು. ಎನಿವೇಸ್, ನಿಮ್ಮ ಇವತ್ತಿನ ದಿನ ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಆರಂಭಿಸ್ತಾ ಇದ್ದೀನಿ. ಆನ್ ಅ ವೆರಿ ಪಾಸಿಟಿವ್ ನೋಟ್. ನಿಮ್ಮೆಲ್ಲರಿಗೂ ತಿಳಿದ್ರು ಹಾಗೆ ನಮ್ಮ ವಿದ್ಯಾಶಕ್ತಿಯ ವಿಜ್ಞಾನದ ಸೆಷನ್ ಅಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಸೆಷನ್ ಅನ್ನ ಡಿಸೈನ್ ಮಾಡಿದೀವಿ ಅಂತ ಹೇಳಿದ್ರೆ, ಸೆಷನ್ ಅನ್ನ ಮೊದಲ ಭಾಗದಲ್ಲಿ ನಾವೊಂದಿಷ್ಟು ಉತ್ತಮವಾದಂತಹ ಮೋಟಿವೇಶನಲ್ ಕೋಟ್ಸ್ ಅಂದ್ರೆ ನುಡಿಮುತ್ತುಗಳು ಅಥವಾ ಒಂದ್ ಸ್ವಲ್ಪ ನಮ್ಮ ಮನಸ್ಸಿಗೆ ಹತ್ತಿರವಾಗುವಂತಹ, ನಮ್ಮನ್ನ ಪ್ರೇರೇಪಿಸುವಂತಹ ಕಥೆಗಳ ಮೂಲಕ ನಮ್ಮ ದಿನವನ್ನ ಆರಂಭಿಸ್ತೀವಿ ಅಥವಾ ನಮ್ಮ ಕ್ಲಾಸ್ ಅನ್ನ ಆರಂಭಿಸ್ತಾ ಹೋಗ್ತೀವಿ. ಅದಾದ ನಂತರ ವೈಜ್ಞಾನಿಕ ವಿಚಾರಗಳನ್ನ ವರ್ಚುವಲ್ ಲ್ಯಾಬೊರೇಟರಿ ಸಿಮ್ಯುಲೇಷನ್ ಮೂಲಕ ನಾವು ಹೇಳ್ಕೊಡ್ತೀವಿ. ಹಾಗಿದ್ರೆ ತಡ ಮಾಡದೆ ಪ್ರೀತಿಯ ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ, ಕೋಆರ್ಡಿನೇಟರ್ಸ್ಗೆ ಎಲ್ಲರಿಗೂ ಕೂಡ ಇವತ್ತಿನ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಸೆಷನ್ ಅಲ್ಲಿ ಸೆಷನ್ ನ ಆರಂಭದಲ್ಲಿ ನಾವು ಒಂದು ಉತ್ತಮವಾದಂತಹ ನುಡಿಮುತ್ತೊಂದನ್ನ ಕೇಳೋಣ. ಸೊ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಓಕೆ, ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಎಷ್ಟು ಚಿಕ್ಕ ಚಿಕ್ಕ ಚಿತ್ರಗಳನ್ನ ಕಾಣ್ಬಹುದು, ಸೋ ಮೆನಿ ಐಕಾನ್ಸ್ ನ ಕಾಣ್ಬಹುದು ಅಲ್ವಾ? ಸೊ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ತರದ, ಅಂದ್ರೆ ಬಟ್ಟೆಗಳನ್ನ ಒಗಿಬೇಕು ಅನ್ನೋಕೆ ವಾಷಿಂಗ್ ಮಿಷಿನ್, ನೀರನ್ನ ರೀಸೈಕಲ್ ಮಾಡಿ ಅನ್ನುವಂತ ಅಂಶ ಇದೆ. ಜೊತೆಗೆ ಪ್ರತಿದಿನ ನಮ್ಮ ಮನೆಯನ್ನ ಸ್ವಚ್ಛವಾಗಿಡ್ಬೇಕು ಅನ್ನೋದಕ್ಕೆ ಕ್ಲೀನಿಂಗ್, ಮಾಪಿಂಗ್ ಇವೆಲ್ಲ ಕಾಣಬಹುದು. ಹಲ್ಲುಗಳ ಡಿಕೆ ಅಥವಾ ಕ್ಷಯದ ಒಂದು ಚಿತ್ರವನ್ನ ಕಾಣಬಹುದು. ಕೊರೋನಾ ವೈರಸ್ ಅಂತದನ್ನ ನೋಡ್ಬೋದು ನಾವು, ರೈಟ್? ಸೊ ಅದೇ ರೀತಿ ಮಾಸ್ಕ್ಗಳನ್ನ, ನೇಲ್ ಕಟ್ ಮಾಡುವಂತದ್ನ, ಏರ್ ಸ್ಪ್ರೇ ಮಾಡುವಂತದ್ನ, ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ, ಟಿಶ್ಯೂ ಪೇಪರ್ ಅನ್ನ, ಜೊತೆಗೆ ಮಾಸ್ಕ್ ಗಳನ್ನ ಧರಿಸಿ ಅನ್ನುವಂಥದ್ನ, ಮೆಡಿಕಲ್ ಹೆಲ್ಪ್ ನ ತೆಗೆದುಕೊಳ್ಳಿ ಅನ್ನುವಂಥದ್ನ, ಹ್ಯಾಂಡ್ ಶೇಕ್ ಮಾಡುವಂಥದ್ದು, ಹ್ಯಾಂಡ್ ಶೇಕ್ ಮಾಡಿದ ನಂತರ ಕೈನ ವಾಶ್ ಮಾಡುವಂಥದ್ದು, ಸೋಪ್ ಕೈನ ವಾಶ್ ಮಾಡೋದು, ಪ್ರತಿದಿನ ಸ್ನಾನ ಮಾಡೋದು, ಕೈಗೆ ಗ್ಲೌಸ್ ಅನ್ನ ಧರಿಸೋದು. ಸೊ ಇದೆಲ್ಲ ಬ್ಯಾಕ್ ಟು ದ ನಮ್ಗೆ ಆ ಕೊರೋನಾ ಟೈಮ್ಗೆ ಕರ್ಕೊಂಡು ಹೋಗ್ತಾ ಇದೆ, ರೈಟ್? ಇದೆಲ್ಲ ನಮ್ಗೆ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ನೋಡಿ. ನಮ್ಮ ವಿದ್ಯಾಶಕ್ತಿಯ ಈ ಒಂದು ವಿಜ್ಞಾನದ ಸೆಷನ್ ಅಲ್ಲಿ ನಾವು ಶೈಕ್ಷಣಿಕ ವಿಷಯ, ಅಕಾಡೆಮಿಕ್ ರಿಲೇಟೆಡ್ ಪಾಠಗಳನ್ನ ನಿಮ್ಗೆ ತಿಳಿಸಿಕೊಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಚೆ ಕಡೆ ನಡೆಯುವಂತಹ ಸುದ್ದಿ ಸಮಾಚಾರಗಳನ್ನ ನಿಮ್ಗೆ ತಿಳಿಸೋದು ಕೂಡ ಅಷ್ಟೇ ಮುಖ್ಯ. ಪ್ರಸ್ತುತ ವಿದ್ಯಮಾನದಲ್ಲಿ ಇನ್ ದ ಕರೆಂಟ್ ಸಿನಾರಿಯೋ ಅಗೇನ್ ನಾವು ಈ ಒಂದು ಕೊರೋನಾ ವೈರಸ್ ನ ಕಾಣಬಹುದು. ಓಕೆ, ವಿ ಹ್ಯಾವ್ ಅಗೇನ್ ವಿ ಆರ್ ಸೀಯಿಂಗ್ ದ ಎಪಿಸೋಡ್ಸ್ ಆಫ್ ದ ಕೊರೋನಾ ವೈರಸ್. ಅಂಡ್ ಈ ಸಲ ಬರುವಂತಹ ವೈರಸ್ ಏನಿದೆ, ಎಸ್ಪೆಷಲಿ ಪುಟ್ಟ ಮಕ್ಕಳಿಗೆ, ನಿಮ್ಮಂತಹ ಚಿಕ್ಕ ಮಕ್ಕಳಿಗೆ ಅದು ಎಫೆಕ್ಟ್ ಮಾಡುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಪರ್ಸನಲ್ ಹೈಜಿನ್, ವೈಯಕ್ತಿಕವಾಗಿ ನಾವು ಸ್ವಚ್ಛವಾಗಿ ಇರುವಂತದ್ದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸ್ವಚ್ಛ ಭಾರತ, ಕೇಳಿದ್ರ? ಸ್ವಚ್ಛ ಭಾರತ ಆಂದೋಲನ, ಸ್ವಚ್ಛ ಭಾರತ ಆಂದೋಲನಕ್ಕೆ ಸುಮಾರಷ್ಟು ಹಣವನ್ನ ವ್ಯಯ ಮಾಡ್ತಾರೆ, ರೈಟ್? ಯಾಕಂದ್ರೆ ಸ್ವಚ್ಛತೆ ಅನ್ನೋದು ಅಷ್ಟು ಮುಖ್ಯ ಆಗ್ತಾ ಹೋಗುತ್ತೆ. ನೀವಿರುವಂತಹ ಪ್ರದೇಶಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ, ಶಾಲಾ ಆವರಣದಲ್ಲಿ, ಇನ್ ದ ಸರೌಂಡಿಂಗ್ಸ್ ದಟ್ ಯು ಸ್ಟೇ, ಕೀಪಿಂಗ್ ಇಟ್ ನೀಟ್ ಅಂಡ್ ಹೈಜಿನ್, ದೀಸ್ ಟೂ ಥಿಂಗ್ಸ್ ಪ್ಲೇಸ್ ಅ ವೈಟಲ್ ರೋಲ್. ಗೊತ್ತಾಯ್ತಾ? ಹಾಗಾದ್ರೆ ಯಾವ ರೀತಿಲಿ ನಾವು ಹೈಜೆನಿಕ್ ಆಗಿರ್ಬೇಕು, ಇದ್ರ ಅವಶ್ಯಕತೆ ಆದ್ರೂ ನಮ್ಗೆ ಏನಿದೆ ತಿಳ್ಕೊಳ್ಳೋಣವಾ? ಆರೋಗ್ಯವೇ ನಿಜವಾದ ಸಂಪತ್ತು. ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಸೇಯಿಂಗ್ ಇನ್ ಇಂಗ್ಲಿಷ್. ಓಕೆ, ಇಫ್ ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಇಫ್ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಅಂದ್ರೆ ನಾವು ಗಳಿಸುವಂತಹ ಹಣಗಳು ಕಳ್ಕೊಂಡಾಗ ಏನೋ ಒಂದು ಕಳ್ದಂಗೆ, ಅಂದ್ರೆ ಏನು ಕಳಿದೇ ಇರುವಂತಹ ಲೆಕ್ಕ ಸಂಪತ್ತು ಕಳ್ಕೊಂಡಾಗ. ಅದೇ ರೀತಿ ಆರೋಗ್ಯವನ್ನ ಕಳ್ಕೊಂಡಾಗ ಏನೋ ಮೌಲ್ಯಭರಿತವಾದದನ್ನ ನಾವು ಕಳ್ತಿದ್ವಿ ಅಂತ ಅರ್ಥ. ಆದ್ರೆ ಆರೋಗ್ಯ ಹಾಗೂ ಸಂಪತ್ತು ಇವೆಲ್ಲದಕ್ಕಿಂತ ಮುಂಚೆ ಇರೋದು ವ್ಯಕ್ತಿತ್ವ. ಹಾಗಾಗಿ ವ್ಯಕ್ತಿತ್ವವನ್ನ ನಿರ್ಮಿಸ್ಕೊಳ್ಳೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಈಗ ಆರೋಗ್ಯದ ಕಡೆಗೆ ನಾವು ನೋಡಿದಾಗ, ಆರೋಗ್ಯವೇ ನಿಜವಾದ ಸಂಪತ್ತು. ಹೆಲ್ತ್ ಇಸ್ ವೆಲ್ತ್. ಕೇಳಿದ್ರೆ ಮಾತನ್ನ? ಹೆಲ್ತ್ ಇಸ್ ವೆಲ್ತ್. ಸ್ವಚ್ಛತೆ ಅದರ ಕಾವಲುಗಾರ. ಸೊ ಬೀಯಿಂಗ್ ಹೈಜಿನಿಕ್ or keeping ourselves clean are the true guards for our health.
ಸ್ವಚ್ಛತೆಯಾಗಿ ಸ್ವಚ್ಛವಾಗಿರೋದೇ ನಮ್ಮ ಆರೋಗ್ಯದ ನಿಜವಾದ ಕಾವಲುಗಾರನೇ ಈ ಸ್ವಚ್ಛವಾಗಿ ಇರೋದು. ಆದ್ರಿಂದ ದೇಹವನ್ನ ಸ್ವಚ್ಛವಾಗಿ ಇಟ್ಟರೆ ಆರೋಗ್ಯ ಬೆಳೆಯುತ್ತೆ. ಮನಸ್ಸನ್ನ ಸ್ವಚ್ಛವಾಗಿ ಇಟ್ಟರೆ ವ್ಯಕ್ತಿತ್ವ ಬೆಳೆಯುತ್ತೆ. ಎಷ್ಟು ಸುಂದರವಾಗಿರೋ ಮಾತಲ್ವಾ? ಪ್ಲೀಸ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ಟು ರೈಟ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಈ ಒಂದು ವಾಕ್ಯವನ್ನ ಬರೀರಿ ಅಂತ ನಾನು ಕೋರ್ಕೊಂತೀನಿ. ಮಕ್ಳೇ ನೋಟ್ ಮಾಡ್ಕೊಂಡ್ರಾ? ಏನಂತ ಬರ್ಕೊಂಡ್ರಿ? ಆರೋಗ್ಯವೇ ನಿಜವಾದ ಸ್ವಚ್ಛತೆಯೇ ಅದರ ಕಾವಲುಗಾರ. ದೇಹವನ್ನ ಸ್ವಚ್ಛವಾಗಿ ಇಟ್ಟರೆ, ಕ್ಲೀನ್ ಆಗಿ ಇಟ್ಕೊಂಡ್ರೆ ಆರೋಗ್ಯ ಬೆಳೆಯುತ್ತೆ. ನಮ್ಮ ಮನಸ್ಸು ಅದನ್ನ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋದು ನಿಜವಾಗ್ಲೂ ಬಹಳ ಇಂಪಾರ್ಟೆಂಟ್ ಅಲ್ವಾ? ಆದ್ರಿಂದ ನಮ್ಮ ಬಳಿ ಎಷ್ಟೇ ಹಣ, ಆಟಿಕೆಗಳು ಅಥವಾ ಸೌಲಭ್ಯಗಳು ಇದ್ರೂ ಕೂಡ ಉತ್ತಮ ಆರೋಗ್ಯ ಇಲ್ಲದಿದ್ರೆ ಅವೆಲ್ಲವೂ ಸಂತೋಷವನ್ನ ನೀಡಕ್ಕೆ ಸಾಧ್ಯ ಇಲ್ಲ. ರೈಟ್? ನಿಮ್ಗೆ ಹುಷಾರಿಲ್ಲಪ್ಪ, ತುಂಬಾ ಜ್ವರ ಬಂದ್ಬಿಟ್ಟಿದೆ, ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಇದ್ರೂ ಕೂಡ, ಎಷ್ಟು ಆಟಿಕೆಗಳಿದ್ರು ಕೂಡ ಅದು ನಿಮ್ಗೆ ಏನನ್ನು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಹತ್ರ ಒಂದು ಒಳ್ಳೆ ವಿಡಿಯೋ ಗೇಮ್ ಆಡ್ಬೇಕು ಅಂತ ಇಟ್ಕೊಂಡಿರ್ತೀರಾ, ಬಟ್ ನಿಮ್ ತಲೆನೋವು ವಿಪರೀತವಾಗಿರುತ್ತೆ. ಆಟ ಆಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಫ್ರೆಂಡ್ಸ್ ಎಲ್ಲ ಬಾ ಸ್ಪೋರ್ಟ್ಸ್ ಆಡೋಣ, ಖೋ ಆಡೋಣ, ವಾಲಿಬಾಲ್ ಆಡೋಣ ಅಂತ ಕರೀತಾರೆ. ಆದ್ರೆ ವಿಪರೀತ ಮೈಕೈ ನೋವು ಇರುತ್ತೆ. ಆಟ ಆಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಸೊ ಆರೋಗ್ಯವೇ ನಿಜವಾದ ಭಾಗ್ಯ. ಅದ್ರಿಂದಲೇ ನಮ್ಮ ಹಿರಿಯರು ಹೇಳ್ತಾರೆ ಆರೋಗ್ಯ ಭಾಗ್ಯ ಅಂತ. ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮೊದಲನೆಯದು ಸ್ವಚ್ಛತೆ. ಕೀಪಿಂಗ್ ಯೋರ್ ಸೆಲ್ಫ್ ಕ್ಲೀನ್. ಪ್ರತಿದಿನ ಸ್ನಾನ ಮಾಡೋದು, ಊಟದ ಮೊದಲು ಮತ್ತು ಶೌಚಾಲಯದ ಬಳಸಿದ ನಂತರ ಕೈಗಳನ್ನ ಸಾಬೂನಿನಿಂದ ತೊಳೆಯೋದು. ಎವ್ರಿ ಡೇ ಯು ಆರ್ ಸಪೋಸ್ ಟು ಟೇಕ್ ಬಾತ್. ಪ್ರತಿದಿನ ಸ್ನಾನವನ್ನ ಮಾಡ್ಬೇಕು. ಅಂಡ್ ಫುಡ್ ನ ಊಟ ಮಾಡೋದ್ಕಿಂತ ಮುಂಚೆ ಮತ್ತೆ ಈ ವಾಶ್ರೂಮ್ಗೆ, ಟಾಯ್ಲೆಟ್ಗೆ ಹೋಗಿ ಬಂದ ನಂತರ ಕೈಗಳನ್ನ ಸಾಬೂನಿನಿಂದ, ಸೋಪ್ನಿಂದ ತೊಳೆಯೋದು. ಹಲ್ಲುಗಳನ್ನ ದಿನಕ್ಕೆ 2 ಬಾರಿ ಉಜ್ಜೋದು. ಈಗ ನನ್ಗೆ ಹೇಳಿ, ಎಷ್ಟು ಜನ ಹಲ್ಲನ್ನ ಉಜ್ಜುವಂತ ಅಭ್ಯಾಸ ಇದೆ ನಿಮ್ಗೆಲ್ಲ ಇಲ್ಲಿ? ಹೌ ಮೆನಿ ಆಫ್ ಯು ವುಡ್ ವಾಶ್ ಯೋರ್ ಟೀತ್, ಬ್ರಷ್ ಯೋರ್ ಟೀತ್ ಟ್ವೈಸ್ ಡೈಲಿ? ಬೆಳಗ್ಗೆ ಅಂತೂ ಎಲ್ಲರೂ ಉಜ್ತೀವಿ, ಆದ್ರೆ ರಾತ್ರಿ ಹಲ್ಲನ್ನು ಉಜ್ಜೋದಿದೆಯಲ್ಲ ಅದು ಕೂಡ ತುಂಬಾ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಉಜ್ಜೋದ್ಕಿಂತ ರಾತ್ರಿ ಹಲ್ಲನ್ನು ಉಜ್ಜೋದು ತುಂಬಾ ಮುಖ್ಯ. ಸೊ ಅಟ್ ಆಮ್ ಗೋಯಿಂಗ್ ಟು ಟೆಲ್, ಬೆಳಗ್ಗೆ ಹಲ್ಲು ಉಜ್ಜಬೇಡಿ ಅಂತನಾ? ಹಾಗೇನಿಲ್ಲ, ಬೆಳಗ್ಗೆ ಸಹ ಹಲ್ಲನ್ನ ಉಜ್ಜಿ, ಆದ್ರೆ ರಾತ್ರಿ ಊಟವಾದ ನಂತರ ಹಲ್ಲನ್ನ ಉಜ್ಜೋದ್ರಿಂದ, ಯಾಕಂದ್ರೆ ರಾತ್ರಿ ಮಲಗಿರ್ಬೇಕಾದ್ರೆ ನಮ್ಮ ಬಾಯಿನಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗುತ್ತೆ. ಅಂಡ್ ನಮ್ಮ ಇಡೀ ದೇಹದ ಆರೋಗ್ಯ ನಿಂತಿರೋದೇ ನಮ್ಮ ಗಟ್ ಹೆಲ್ತ್ ಮೇಲೆ, ನಮ್ಮ ಕರುಳಿನ ಆರೋಗ್ಯದ ಮೇಲೆ. ಈ ಕರುಳು ಆರೋಗ್ಯ ಉತ್ತಮವಾಗಿರ್ಬೇಕಂದ್ರೆ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆಯ ಬ್ಯಾಕ್ಟೀರಿಯಾ, ನೀವೇನಾದ್ರೂ 8ನೇ ಕ್ಲಾಸ್ ಅಲ್ಲಿ ಇದ್ರೆ ನಿಮ್ಗೆಲ್ಲ ಚಾಪ್ಟರ್ಸ್ ಇರುತ್ತೆ ಅನ್ಸುತ್ತಲ್ವಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ, ಸೂಕ್ಷ್ಮ ಜೀವಿಗಳ ಬಗ್ಗೆ. ಸೂಕ್ಷ್ಮ ಜೀವಿಗಳಲ್ಲಿ 2 ತರ ಇರ್ತಾರೆ, ಒಳ್ಳೆಯದು, ಕೆಟ್ಟದ್ದು, ಗುಡ್ ಬ್ಯಾಕ್ಟೀರಿಯಾ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ನೀವು ರಾತ್ರಿ ಹಲ್ಲುಜ್ಜೋದ್ರಿಂದ ಈ ಬ್ಯಾಡ್ ಬ್ಯಾಕ್ಟೀರಿಯಾದ ಬೆಳವಣಿಗೆ, ಕೆಟ್ಟ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಕಡಿಮೆ ಮಾಡ್ತಾ ಬರಬಹುದು. ಬಾಯಿಯ ಆರೋಗ್ಯವನ್ನ ಕಾಪಾಡ್ಕೊಂತಾ ಬರಬಹುದು. ಹಾಗಾಗಿ ದಿನದಲ್ಲಿ ಎಷ್ಟು ಸಲ ಹಲ್ಲುಜ್ಬೇಕು? 2 ಸಲ ಹಲ್ಲುಜ್ಬೇಕು. ಓಕೆನಾ? ವೆಲ್, ಅದೇ ರೀತಿ ಉಗುರುಗಳನ್ನ, ನೇಲ್ಸ್ ಕಟ್ ಮಾಡೋದು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಆಲ್ ನೀಡ್ ಟು ಫಾಲೋ. ವಾರಕ್ಕೆ ಒಮ್ಮೆ ಆದ್ರೂ ಕೂಡ ನಮ್ಮ ಉಗುರು ಎಷ್ಟು ಬೆಳೆದಿದೆ ಅದನ್ನ ನೀಟಾಗಿ ನಾವು ಕಟ್ ಮಾಡಿ ಇಟ್ಕೊಬೇಕಾಗತ್ತೆ. ಅದನ್ನ ಚಿಕ್ಕದಾಗಿ ಕತ್ತರಿಸ್ಬೇಕು. ಅಕಸ್ಮಾತ್ ಉಗುರು ದೊಡ್ಡದಾಗಿ ಬೆಳೆದಿದ್ರೆ ಅದರಲ್ಲಿ ಡರ್ಟ್ ಎಲ್ಲ ಸೇರ್ಕೊಳುತ್ತೆ, ಗಲೀಜ್ ಸೇರ್ಕೊಳ್ಳುತ್ತೆ. ನಾವು ಊಟ ಮಾಡ್ಬೇಕಾದ್ರೆ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀಳುತ್ತೆ. ಜೊತೆಗೆ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸೋದು ಉತ್ತಮ ಅಭ್ಯಾಸ. ಹೆಂಗೆಂಗೋ ಇರೋದ್ಕಿಂತ ಹೀಗೆ ಇರೋ ರೀತಿ ತುಂಬಾ ಮುಖ್ಯ ಆಗುತ್ತೆ. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು.
ಕಸವನ್ನ ಎಲ್ಲೆಂದ್ರಲ್ಲಿ ಎಸೆಯೋದು, ಕಸ ಹಾಗೆ ಮಾಡಬಾರ್ದು. ಕಸದ ಬುಟ್ಟಿ ಇರ್ತಲ್ಲ, ಡಸ್ಟ್ಬಿನ್ಗೆ ಕಸಗಳನ್ನ ಹಾಕ್ಬೇಕು. ನಿಮ್ಮ ಒಂದು ಕ್ಲಾಸ್ ರೂಮ್ ಆಗಿರಬಹುದು, ತರಗತಿ ಕೊಠಡಿ, ಮನೆ ಮತ್ತು ಈ ಶಾಲೆಯ ಆವರಣ ಏನಿರುತ್ತೆ, ದ ಸರೌಂಡಿಂಗ್ಸ್ ಆಫ್ ಯೋರ್ ಸ್ಕೂಲ್, ಅದನ್ನ ಸ್ವಚ್ಛವಾಗಿಟ್ರೆ ರೋಗಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಎಲ್ಲರಿಗೂ ಸಂತೋಷವಾದಂತಹ ಬದುಕನ್ನ ನೀಡ್ತಾ ಹೋಗುತ್ತೆ. ಹಾಗಾಗಿ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿದಿನ ಏನ್ ಮಾಡ್ತೀರಾ ನೀವು? ಸ್ವಚ್ಛವಾಗಿರ್ತೀರಾ, ಸ್ನಾನ ಮಾಡ್ತೀರಾ, ಹಲ್ಲನ್ನ ಉಜ್ತೀರಾ. ಅದು ಎಷ್ಟ್ ಸಲ? 2 ಸಲ. ನೀಲ್ಸ್ನೆಲ್ಲ ಕಟ್ ಮಾಡ್ತೀರಾ, ನಿಮ್ಮ ಸರೌಂಡಿಂಗ್ಸ್ ನ ನೀಟಾಗಿರ್ತೀರಾ. ಜೊತೆಗೆ ಪೌಷ್ಟಿಕವಾದಂತ ಆಹಾರವನ್ನ ಸೇವಿಸ್ಬೇಕು. ಫುಡ್ ಫಿಲ್ಡ್ ವಿತ್ ನ್ಯೂಟ್ರಿಷನ್. ನಾನು ಮುಂಬರುವ ಕ್ಲಾಸ್ ನಲ್ಲಿ ಪೌಷ್ಟಿಕವಾದಂತ ಆಹಾರ ಯಾವ್ದ್ಯಾವ್ದು, ನೀವ್ ಯಾವ್ಯಾವ ಆಹಾರವನ್ನ ಸೇವಿಸ್ಬೇಕು ಅಂತೆಲ್ಲ ಹೇಳ್ತೀನಿ. ಸಾಕಷ್ಟು ನೀರನ್ನ ಕುಡಿಬೇಕು. ಯು ಹ್ಯಾವ್ ಟು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ನಿಯಮಿತವಾಗಿ ಆಟ ಆಡ್ಲೇಬೇಕು. ನಾನು ಇದನ್ನ ಹೇಳ್ತಾ ಇದೀನಿ ನೋಡಿ. ಮೊಬೈಲ್ ಅಲ್ಲಿ ಎಷ್ಟೊಂದ್ ಜನ ಕೂತ್ಬಿಟ್ಟಿರ್ತಾರೆ. ಸ್ಪೋರ್ಟ್ಸ್, ಪ್ಲೇಯಿಂಗ್ ಗೇಮ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರಿಂದ ಆಟವನ್ನ ಆಡ್ಬೇಕು. ಮತ್ತೆ ವ್ಯಾಯಾಮ, ದೇಹದ ಕಸರತ್ತುಗಳನ್ನ, PT ಪೀರಿಯಡ್ ಇದೆಯಾ ಸ್ಕೂಲ್ ನಲ್ಲಿ? ಸ್ಪೋರ್ಟ್ಸ್ ಪೀರಿಯಡ್ ಇದೆಯಾ? ವೆರಿ ಗುಡ್. ಜೊತೆಗೆ ಸಾಕಷ್ಟು ನಿದ್ರೆ ಮಾಡ್ಬೇಕು. ಕನಿಷ್ಠ 7 ರಿಂದ 8 ಅವರ್ ಆದ್ರೂ ನೀವು ನಿದ್ದೆ ಮಾಡ್ಬೇಕಾಗತ್ತೆ. ಇದು ನಮ್ಮ ದೇಹ ಮಾತ್ರ ಅಲ್ಲ, ಮನಸ್ಸನ್ನ ಕೂಡ ಶುದ್ಧವಾಗಿರ್ಲಿಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ. ಸೊ ಈ ರೀತಿ ಹೆಲ್ದಿ ಆಗಿರ್ತೀರಾ ನೀವು ಸಹ? ಎಸ್, ವೆರಿ ಗುಡ್. ಹಾಗಾಗಿ ನೆನ್ಪಿರ್ಲಿ ಮಕ್ಕಳೇ, ಒಳ್ಳೆಯ ಅಭ್ಯಾಸಗಳು ಒಂದು ದಿನದಲ್ಲಿ ರೂಪುಗೊಳ್ಳೋದಿಲ್ಲ. ಒಂದು ದಿನದಲ್ಲಿ ಯು ಕೆನಾಟ್ ಫಾಲೋ ಆಲ್ ದಿಸ್ ಹ್ಯಾಬಿಟ್ಸ್. ಆದ್ರೆ ಪ್ರತಿದಿನ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಅವೇ ನಮ್ಮ ಜೀವನವನ್ನ ಸುಂದರವಾಗಿಸುತ್ತೆ. ಓಕೆ, ಆನ್ ಅ ಡೈಲಿ ಬೇಸಿಸ್, ಸ್ಮಾಲ್ ಗುಡ್ ಥಿಂಗ್ಸ್ ವೆನ್ ಯು ಸ್ಟಾರ್ಟ್ ಫಾಲೋಯಿಂಗ್ ಇಟ್ ಇಸ್ ಗೋಯಿಂಗ್ ಟು ಎನ್ಹಾನ್ಸ್ ಯೋರ್ ಲೈಫ್ ಸ್ಟೈಲ್. ಆದ್ರಿಂದ ಇಂದು ನಾವು ಪಾಲಿಸುವ ಸ್ವಚ್ಛತೆಯ ಅಭ್ಯಾಸಗಳು ನಾಳೆಯ ನಮ್ಮ ಆರೋಗ್ಯಕರ ಭವಿಷ್ಯವನ್ನ ನಿರ್ಮಿಸುತ್ತೆ. ಆದ್ರಿಂದ ಸ್ವಚ್ಛತೆ ನನ್ನ ಕರ್ತವ್ಯ, ಆರೋಗ್ಯ ನನ್ನ ಹೊಣೆ ಎಂಬ ಮನೋಭಾವದಿಂದ ಬದುಕೋಣ. ದಿಸ್ ಮೆಂಟಲ್ ಹ್ಯಾಬಿಟ್ ಏನ್ ನೀವು ಬೆಳೆಸ್ಕೊಂತೀರಾ, ಅದು ನೀವು ಆರೋಗ್ಯವಾಗಿರ್ಲಿಕ್ಕೆ ನಿಮ್ಗೆ ಸಹಾಯಕವಾಗಿ ನಿಲ್ಲುತ್ತೆ. ನಾವು ಹೋದ್ ಕ್ಲಾಸ್ ನಲ್ಲಿ ಬ್ರೈನ್ ಬಗ್ಗೆ ಮಾತಾಡ್ತೀವಲ್ವಾ? ವಿ ಆಲ್ ಸ್ಪೋಕ್ ಅಬೌಟ್ ಬ್ರೈನ್. ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ವಿ ಹ್ಯಾವ್ ಸ್ಪೋಕ್ ಅಬೌಟ್ ಅ ಹೈಜೆನಿಕ್ ಲೈಫ್ ಸ್ಟೈಲ್. ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ನಾವು ಉತ್ತಮವಾಗಿರೋ ವಿಷಯದ ಬಗ್ಗೆ ಡಿಸ್ಕಷನ್ ಏನೋ ಮಾಡ್ತೀವಿ. ಆದ್ರೆ ಅದೇ ತರ ಮತ್ತೊಂದು ಉತ್ತಮವಾಗಿರೋ ವಿಷಯದ ಬಗ್ಗೆ ತಿಳ್ಕೊಂತಾ ಹೋಗೋಣ. ಅದೇ ನಮ್ಮ ನೈಸರ್ಗಿಕವಾಗಿರುವಂತಹ ಒಂದು ಆಯ್ಕೆ ಮತ್ತು ರೂಪಾಂತರ. ಏನು ನೈಸರ್ಗಿಕ ಆಯ್ಕೆ ಅಂತ ಹೇಳಿದ್ರೇನು, ನೈಸರ್ಗಿಕ ರೂಪಾಂತರ ಅಂದ್ರೇನು, ಇದನ್ನ ನಾವು ಅರ್ಥ ಮಾಡ್ಕೊಂತಾ ಹೋಗೋಣ ನಮ್ಮ ಇವತ್ತಿನ ಸೆಷನ್ ಅಲ್ಲಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಎಸ್, ಓಕೆ. ಲೆಟ್ ಅಸ್ ಪ್ಲೇ ಅ ಬ್ಯೂಟಿಫುಲ್ ಗೇಮ್. ಏನಿದು ನಿಮ್ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ? ವಾ, ಒಂದು ಬ್ಯೂಟಿಫುಲ್ ಆಗಿರುವಂತಹ ರ್ಯಾಬಿಟ್ ಕಾಣಿಸ್ತಾ ಇದೆ, ಹೌದಾ? ಈ ಒಂದು ರ್ಯಾಬಿಟ್ ನ ಜೊತೆಗೆ ಇವತ್ತಿನ ಸಿಮ್ಯುಲೇಷನ್ ನೇರವಾಗಿ ಕನೆಕ್ಟ್ ಆಗಿದೆ. ಸೊ ಈ ಸಿಮ್ಯುಲೇಷನ್ ಹೆಸರು ಬಂದು ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಮ್ಯೂಟೇಷನ್. ಈ ಸಿಮ್ಯುಲೇಷನ್ ಹೆಸರೇನು? ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಮ್ಯೂಟೇಷನ್. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್. ಇದನ್ನ ನಾವು ನೈಸರ್ಗಿಕ ಆಯ್ಕೆ ಮತ್ತು ರೂಪಾಂತರ ಅಂತ ಕರಿತೀವಿ. ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಮ್ಯೂಟೇಷನ್. ಈಗ ರೂಪಾಂತರದ ಬಗ್ಗೆ ನಮ್ಮ ಹಳೆ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ನೆನ್ಪಿದ್ಯಾ? ಅ ಕ್ಯಾಟರ್ಪಿಲ್ಲರ್ ಗೆಟಿಂಗ್ ಕನ್ವರ್ಟೆಡ್ ಟು ಅ ಬಟರ್ಫ್ಲೈ. ವಾಟ್ ಡು ವಿ ಕಾಲ್ ದಟ್ ಪ್ರೋಸೆಸ್ ಆಸ್? ರೂಪಾಂತರ. ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ಕೊಟ್ಟಿದ್ದೆ? ವೆರಿ ಗುಡ್, ಮೆಟಮಾರ್ಫಾಸಿಸ್. ರೈಟ್? ಒಂದು ಹುಳು ಕಪ್ಪೆಯಾಗಿ ಬದಲಾಗುತ್ತೆ. ಆ ಕಪ್ಪೆಯ ಮರಿ ಕಪ್ಪೆಯ ರೀತಿಲಿ ನಾವು ನೋಡಿದಾಗ ಇದು ಕಪ್ಪೆನಾ ಅಂತ ನಮ್ಗೆ ಅನ್ಸುತ್ತೆ, ಕಪ್ಪೆನ ಹಲ್ಲಿನ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಈ ಒಂದು ಪ್ರೋಸೆಸ್ ನಾವು ಏನಂತ ಕರಿತೀವಿ? ರೂಪಾಂತರ ಅಥವಾ ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಅದೇ ರೀತಿ ಈ ರ್ಯಾಬಿಟ್ ನ ಇಟ್ಕೊಂಡು ನಾವು ಮ್ಯೂಟೇಷನ್ ಅಂದ್ರೆ ಅದನ್ನು ಕೂಡ ರೂಪಾಂತರ ಅಂತಾನೆ ಕರಿತೀವಿ. ಮ್ಯೂಟೇಷನ್ ಅಂತ ಹೇಳಿದ್ರೆ ಏನು, ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಏನು, ಇದನ್ನೆಲ್ಲ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅಲ್ಲಿ ಕಲಿತಾ ಹೋಗೋಣ. ಲೆಟ್ ಇಸ್ ಕೀಪ್ ಇಟ್ ವೆರಿ ಸ್ಲೋ, ನಿಧಾನವಾಗಿ ಕಲ್ತ್ಕೊಂತ ಹೋಗೋಣ. ಬಟ್ at the end of the session today or the next session, you must be in a position to tell and understand what is natural selection and mutation. Right? That is the main objective of our today's class or ಆ ವಿದ್ಯಾಶಕ್ತಿ. ನಮ್ಮ ವಿದ್ಯಾಶಕ್ತಿಯ ಮುಖ್ಯ ಆಬ್ಜೆಕ್ಟಿವ್, ಉದ್ದೇಶ ಏನು ಅಂದ್ರೆ ಮಕ್ಕಳಿಗೆ ಎಷ್ಟು ಬೇಗ ಬೇಗ ಪಾಠ ಅರ್ಥ ಆಗುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಸಂಕ್ಷಿಪ್ತವಾಗಿ ವಿಷಯಗಳು ಅವರ ಮನಸ್ಸಿನಲ್ಲಿ ಉಳಿಯುತ್ತೆ, ಅದು ಸ್ಥಿರವಾಗಿ ನಿಲ್ಲುತ್ತೆ
ಅನ್ನೋದು ನಮ್ಗೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ರೈಟ್? ಸೊ ನೀವೆಲ್ಲ ಕಲಿಯಕ್ ರೆಡಿ ಇದ್ದೀರಾ? ಓಕೆ. ಒಂದು ಬ್ಯೂಟಿಫುಲ್ ಆಗಿರುವಂತಹ ರಾಬಿಟ್ ಪಿಕ್ಚರ್ನ ನಾನು ನಿಮ್ಗೆ ಶೇರ್ ಮಾಡಿದ್ದೆ. ಈ ಸಿಮ್ಯುಲೇಷನ್ ಅಲ್ಲಿ ನಾವು ಮೊಲಗಳು ಅಥವಾ ರಾಬಿಟ್ಸ್ ಜೀವಿ ಸಮೂಹವನ್ನ ಆಧಾರವಾಗಿಟ್ಕೊಂಡು ನೈಸರ್ಗಿಕ ಆಯ್ಕೆಯ ನಿಯಮಗಳನ್ನ ವಿವರವಾಗಿ ತಿಳಿಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಓಕೆ. ಈ ಸಿಮ್ಯುಲೇಷನ್ ನ ಒಳ ಹೋಗಿ ಅದ್ ಏನು ಅಂತ ನೋಡೋಕ್ಕಿಂತ ಮುಂಚೆ ಅದ್ರ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್, ಕೀ ಫೀಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್. ಅದರ ಮುಖ್ಯ ಅಂಶಗಳನ್ನ ನೋಡೋಣ. ಫಸ್ಟ್, ರೂಪಾಂತರವನ್ನ ಸೇರಿಸೋದು, ಟು ಆಡ್ ಮ್ಯೂಟೇಶನ್. ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಈಗ ಒಂದು ಮನೇಲಿ ಒಂದು ಚಿಕ್ಕ ಮಗು ಹುಟ್ಟು ಅಂತ ಇಟ್ಕೊಳ್ಳಿ. ಓಕೆ. ನಿಮ್ಮಲ್ಲಿ ಯಾವ್ದಾದ್ರು ಮನೇಲಿ ಚಿಕ್ಕ ಪಾಪು ಇದೆಯಾ? ಮಗು ಹುಟ್ಟಾಗ ನಾವೇನ್ ಹೇಳ್ತೀವಿ? ಅರೆ, ಮಗು ನೋಡಕ್ಕೆ ತೇಟ್ ಅವ್ರ ಅಪ್ಪನ್ ತರಾನೇ ಇದೆ, ಮೂಗು ಅವ್ರ ಅಜ್ಜಿ ತರ ಇದೆ, ಕೂದಲು ಈ ರೀತಿಯಾಗಿದೆ, ಕಣ್ಣಿನ ಬಣ್ಣ ಹೀಗಿದೆ, ಆ ರೀತಿ ಹೇಳ್ತೀವಿ ಅಲ್ವಾ? ಅಥವಾ ನಾವು ನೀವಾಗ್ಲಿ ನೋಡ್ಲಿಕ್ಕೆ ಯಾರನ್ನ ಹೋಲ್ಬಹುದು? ನಮ್ ತಂದೆ ತಾಯಿ, ಅಜ್ಜಿ, ತಾತ, ಅವ್ರನ್ನೆಲ್ಲ ಹೋಲ್ತಾ ಹೋಗ್ತೀವಿ, ಹೌದಾ? ಸೊ ಇದನ್ನು ನಾವು ಜೀನ್ಸ್ ಅಂತ ಕರಿತೀವಿ, ಜೆನೆಟಿಕಲ್ ಆಗಿ ಬಂದಿರೋದು ಅಂತ ಕರಿತೀವಿ. ಫಿಲ್ಮ್ಗಳಲ್ಲಿ ನೋಡ್ತಿರಲ್ಲ, ಡಬಲ್ ಆಕ್ಟಿಂಗ್ ಇರುತ್ತೆ. ಹೀರೋ ಮತ್ತೆ ಹೀರೋ ಮಗ ಇಬ್ರು ಒಂದೇ ತರ ಇರ್ತಾರೆ ನೋಡ್ಲಿಕ್ಕೆ. ಸೊ ಡಬಲ್ ಆಕ್ಟಿಂಗ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಜೀನ್ಸ್ ಅಂತ ಕರಿತೀವಿ. ಜೀನ್ಸ್ ಅಂದ್ರೆ ಪ್ಯಾಂಟಾ? ಇಲ್ಲ, JEANS ಜೀನ್ಸ್ ಬೇರೆ, ಇದು GENES ಈ ಜೀನ್ಸ್ ಬೇರೆ. ಓಕೆ. ಸೊ ಮುಂಬರುವ ಕ್ಲಾಸ್ ನಲ್ಲಿ ಜೀನ್ಸ್ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕವಾಗಿರೋ ವಿಷಯಗಳನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ, ಇನ್ ದಿಸ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಆಫ್ ನ್ಯಾಚುರಲ್ ಮ್ಯೂಟೇಶನ್, ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಮ್ಯೂಟೇಶನ್, ನೈಸರ್ಗಿಕವಾಗಿ ಉಂಟಾಗುವಂತಹ ರೂಪಾಂತರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಈಗ ಒಂದು ರ್ಯಾಬಿಟ್ ಅಥವಾ ಒಂದು ಮೊಲ, ಯಾರಾದ್ರೂ ಮೊಲವನ್ನ ಸಾಕಿದ್ದೀರಾ? ಮೊಲ ಅಟ್ಲೀಸ್ಟ್ ನೋಡಿದೀರಾ? ಯಾರ್ಯಾರು ಮೊಲ ಇಷ್ಟ? ಕೈ ಎತ್ತಿ. ಓ, ಸುಮಾರಷ್ಟು ಕೈಗಳು ಎತ್ತುತ್ತಾ ಇದ್ದೀರಾ. ವೆರಿ ನೈಸ್. ಈ ಮೊಲಗಳನ್ನ ಗಮನಿಸಿದಾಗ ನಮ್ಗೆ ಕೀ ಫೀಚರ್ಸ್, ಒಂದು ರ್ಯಾಬಿಟ್ ನ ನೋಡಿದಾಗ ಏನೇನ್ ಗಮನಕ್ಕೆ ಬರುತ್ತೆ? ಒಂದು, ಆ ರ್ಯಾಬಿಟ್ ನ ಮೈ ಬಣ್ಣ ಬಿಳಿ ಬಣ್ಣ ಇರುತ್ತೆ, ಇಲ್ಲ ಕಂದು ಬಣ್ಣ ಇರುತ್ತೆ, ಕೆಲವೊಂದ್ಸಲ ಕಪ್ಪು ಬಣ್ಣ ಇರುತ್ತೆ. ವಿ ಕಾಲ್ ಇಟ್ ಆಸ್ ಫರ್ ಅಲ್ವಾ? ಆ ಮೈ ಮೇಲೆ ಇರುವಂತಹ ಫರ್, ತುಪ್ಪಳ ಅಂತ ಕರಿತೀವಿ ಕನ್ನಡದಲ್ಲಿ. ತುಪ್ಪ ಬೇರೆ, ತುಪ್ಪಳ. ಓಕೆ. ಫರ್. ಆ ನಂತರದಲ್ಲಿ ಅದ್ರ ಹಲ್ಲು, ವಿ ಕಾಲ್ ಇಟ್ ಆಸ್ ರ್ಯಾಬಿಟ್ ಟೀತ್. ನೆನ್ಪಿದ್ಯಾ? ರ್ಯಾಬಿಟ್ ನ ಹಲ್ಲುಗಳ ಬಗ್ಗೆ ಮಾತಾಡ್ತೀವಿ. ಅದು ಕಿವಿ, ಈ ರೀತಿಯ ಕಿವಿ ಇರುತ್ತೆ, ಅದು ಹೇಗೆ ಓಡುತ್ತೆ, ಅದು ಹೇಗೆ ತಿನ್ನುತ್ತೆ, ಇವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಈ ಒಂದು ಮ್ಯೂಟೇಶನ್ ಅಥವಾ ರೂಪಾಂತರವನ್ನ ನಾವು ಪರಿಗಣಿಸ್ಬೇಕಾದ್ರೆ ವಿ ಲರ್ನ್ ಇಟ್ ಇನ್ ದ ಸೇಮ್ ಕಾನ್ಸೆಪ್ಟ್. ಏನಿದು? ಫರ್. ಏನಿದು? ಫರ್ ಅಥವಾ ತುಪ್ಪದ ಬಣ್ಣ. ಅದರ ತುಪ್ಪಟ ಹೇಗಿದೆ, ಅದ್ರ ಬಣ್ಣ ಯಾವ ರೀತಿ ಇದೆ, ಬಿಳಿಯಾಗಿದ್ಯಾ ಅಥವಾ ಕಂದು ಬಣ್ಣ ಇದೆಯಾ, ಅಥವಾ ತುಪ್ಪಟದ ಬಣ್ಣವನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ಏನಿದು? ಕಿವಿಯ ಆಕಾರ. ನಮ್ಮ ಮನುಷ್ಯರಲ್ಲಿ ಕಿವಿಗಳು ಬೇರೆ ಬೇರೆ ಆಕಾರದಲ್ಲಿ, ಕೆಲವ್ರಿಗೆ ಆನೆ ಕಿವಿ ಅಂತೀವಿ, ಕೆಲವ್ರಿಗೆ ಕಿವಿ ಆಲೆಗಳೇ ಇರಲ್ಲ. ಆಲೆಗಳು ಅಂದ್ರೆ ಓಲೆಗಳನ್ನ ಹಾಕ್ತಿವಲ್ಲ, ಜಾಗ ಅದೇ ಇರೋದಿಲ್ಲ. ಕೆಲವ್ರಿಗೆ ಕಿವಿ ಆಲೆಗಳು ಅಂಟ್ಬಿಟ್ಟಿರುತ್ತೆ. ಓಕೆ. ಇಫ್ ಯು ಸಿ ಅ ಪರ್ಸನ್ಸ್ ಇಯರ್, ಇಲ್ಲ ಈ ಕಿವಿ ಆಲೆಗಳೇನಿದೆ, ಹೋಪ್ ಯು ಕ್ಯಾನ್ ಸಿ ಮೀ, ಈ ಕಿವಿ ಆಲೆಗಳೇನಿದೆ ಅದು ಅಂಟ್ಬಿಟ್ಟಿರುತ್ತೆ ಕೆಲವ್ರಿಗೆ ಅದು ಸ್ಟ್ರೈಟ್ ಆಗಿರುತ್ತೆ, ಕೆಲವ್ರಿಗೆ ಮೇಲೆ ಎತ್ತಿರುತ್ತೆ. ಸೊ ಆಸ್ ಅ ರ್ಯಾಬಿಟ್, ಮೊಲಗಳಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಅದರ ಒಂದು ಕಿವಿಯ ಆಕಾರ ಅನ್ನೋದು ಯಾವ ರೀತಿ ಇರುತ್ತೆ. ಮತ್ತೆ ಹಲ್ಲುಗಳು ನೋಡಿ, ಒಂದು ರ್ಯಾಬಿಟ್ ನ ಹಲ್ಲು ತೋರಿಸ್ತಾ ಇದ್ದಾರೆ. ವಿ ಕಾಲ್ ಇಟ್ ಆಸ್ ರ್ಯಾಬಿಟ್ ಟೀತ್ ಅಂತ. ಆ ರ್ಯಾಬಿಟ್ ನ ಹಲ್ಲು ಸಣ್ಣ ಹಲ್ಲ ಅಥವಾ ಅದು ಉದ್ದ ಹಲ್ಲ? ಈ ರ್ಯಾಬಿಟ್ಗೆ ಸಣ್ಣ ಹಲ್ಲಿದೆ, ಕೆಳಗಡೆ ಹಲ್ಲು ಉದ್ದವಾಗಿದೆ, ಅದ್ರ ಮೇಲಿನ ಹಲ್ಲು ಸಣ್ಣವಾಗಿದೆ. ಅದು ಸಣ್ಣ ಹಲ್ಲ ಅಥವಾ ಉದ್ದದ ಹಲ್ಲ ಅನ್ನೋ ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಒಟ್ಟಾರೆ ಒಂದು ಪ್ರಬಲ ಅಥವಾ ಅಪ್ರಬಲ ಜೀನ್ಗಳು, ವಿ ಕಾಲ್ ಇಟ್ ಆಸ್ ಡಾಮಿನೆಂಟ್ ಆರ್ ರೆಸೆಸಿವ್ ಜೀನ್ಸ್. ಪ್ರತಿಯೊಂದು ರೂಪಾಂತರವು ಪ್ರಬಲವಾಗಿದ್ಯಾ ಅಥವಾ ಅಪ್ರಬಲವಾಗಿದ್ಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ನಾವು ಒಂದಿಷ್ಟು ಪರಿಸರದ ಆಯ್ಕೆಗಳನ್ನ ಕೂಡ ಮಾಡ್ತೀವಿ. ವಿ ಡಿಸ್ಕಸ್ ಅಂಡ್ ತೋಳಗಳು, ಉಲ್ಫ್ಸ್ಗಳು, ಅದು ಶಿಕಾರಿ ಜೀವಿಗಳಾಗಿ, ಶಿಕಾರಿ ಜೀವಿಗಳು ಅಂದ್ರೆ ವಿ ಕಾಲ್ ಇಟ್ ಆಸ್ ಪ್ರೆಡೇಟರ್ಸ್. ಪ್ರೆಡೇಟರ್ಸ್ ಅಂದ್ರೆ ಶಿಕಾರಿ ಜೀವಿಗಳು ಅಂತ. ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಮತ್ತೆ ಆಹಾರ, ಫುಡ್, ಅದು ಗಟ್ಟಿಯಾದ ಸಸ್ಯಗಳು ಅಥವಾ ಗಿಡಮೂಲಿಕೆಗಳು ಲಭ್ಯವಾಗಿರುತ್ತಾ, ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಜೊತೆಗೆ
ಪರಿಸರದ ವಿಧಗಳು. ಎನ್ವೈರ್ಮೆಂಟ್ ಬಹಳ ಮುಖ್ಯ ಅಲ್ವಾ? ವಿಷುವದ್ರೇಖೆಯ ಬಿಸಿಲು ಪ್ರದೇಶ ಅಂದ್ರೆ ಈಕ್ವೇಟರ್, ಆಯ್ತಾ? ಕಂದು ಬಣ್ಣದ ನೆಲ ಮತ್ತು ಸಸ್ಯವರ್ಗ, ಮತ್ತೆ ಆರ್ಟಿಕ್ ನ ಶೀತ ಪ್ರದೇಶ, ಹಿಮದಿಂದ ಆವೃತವಾದಂತಹ ಬಿಳಿ ವಾತಾವರಣ. ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಮೇಡಮ್, ಇಷ್ಟೊಂದೆಲ್ಲ ಸಿಮ್ಯುಲೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ. ಈ ಸಿಮ್ಯುಲೇಷನ್ ಅನ್ನೋದು ಯಾವ ರೀತಿ ಇರುತ್ತೆ ನಾವು ನೋಡ್ಬೇಕಲ್ಲ, ಬಿಕಾಸ್ ನಾವೀಗ ಏನೇ ಕಲ್ತಿದ್ರು ಥಿಯೋರೆಟಿಕಲ್ ಆಗಿ ಕಲ್ತಿದೀವಿ. ಇದನ್ನ ನಾವು ನೇರವಾಗಿ ಹೇಗ್ ನೋಡಬಹುದು ಅದನ್ನ ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಮೂಲಕ ತಿಳ್ಕೊಳ್ತಾ ಹೋಗೋಣ. ಓಕೆ, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ನೋಡಿದ್ರಾ? ಕಾಣಿಸ್ತಾ ಇದೆಯಾ? ಇದನ್ನ ಸ್ಕ್ರೀನ್ ಅನ್ನು ದೊಡ್ಡದು ಮಾಡೋಣ. ಎಸ್, ಫುಲ್ ಸ್ಕ್ರೀನ್ ಮಾಡೋಣ. ಏನಾಗ್ತಾ ಇದೆ, ಇಲ್ಲಿ ಒಂದು ಮೊಲವನ್ನ ನೋಡಿದೀರಾ? ಇಲ್ಲಿ ನೀವೆಷ್ಟೋ ಸಸ್ಯವರ್ಗಗಳನ್ನ ನೀವು ನೋಡ್ತಾ ಹೋಗಬಹುದು. ಇಲ್ಲಿ ನಾನು ಹೇಳ್ದನಲ್ಲ, ತುಪ್ಪಟ ಫರ್ನ ಸೆಲೆಕ್ಷನ್ ಮಾಡಬಹುದು. ಮ್ಯುಟೇಶನ್ ಕಮಿಂಗ್ ಈ ಫರ್ನು ಡಾಮಿನೆಂಟ್ ಅಥವಾ ರೆಸೆಸಿವ್ ಅಂತ. ಡಾಮಿನೆಂಟ್ ಅಂತ ಹೇಳಿದ್ರೆ ಏನ್ ಮಕ್ಕಳೇ? ವಾಟ್ ಡು ಯು ಕಾಲ್ ಇಟ್ ಆಸ್ ಡಾಮಿನೆಂಟ್ ಅಂದ್ರೆ ಏನು? ಡಾಮಿನೆಂಟ್ ಅಂತ ಹೇಳಿದ್ರೆ ಏನು? ಆ ಡಾಮಿನೆನ್ಸ್ ಬೇರೆ, ನಾವ್ ಯಾರ್ದೋ ಮೇಲೆ ದಬ್ಬಾಳಿಕೆ ಮಾಡುವಂತಹ ಡಾಮಿನೆನ್ಸ್ ಬೇರೆ. ಡಾಮಿನೆಂಟ್ ಅಂತ ಹೇಳಿದ್ರೆ ಪ್ರಬಲವಾದಂತಹ ಜೀವಿಗಳು ಅಂತ. ಓಕೆ, ರಿಮೆಂಬರ್, ಡಾಮಿನೆಂಟ್ ಅಂದ್ರೆ ಪ್ರಬಲವಾಗಿರುತ್ತೆ, ರೆಸೆಸಿವ್ ಅಂದ್ರೆ ಅಪ್ರಬಲವಾಗಿರುತ್ತೆ. ಇಷ್ಟರಲ್ಲೇ ಅದು ಮುಗ್ದು ಹೋಗುತ್ತೆ, ಅದ್ರ ಸಂತತಿ ಮುಗ್ದು ಹೋಗ್ಬಿಡುತ್ತೆ ಅಂತ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಗುಬ್ಬಚ್ಚಿ ಅಂತ ಒಂದಿರ್ತಿತ್ತು, ವಿ ಕಾಲ್ ಇಟ್ ಅ ಸ್ಪ್ಯಾರೋ. ಇವಾಗೆಲ್ಲ ಗುಬ್ಬಚ್ಚಿಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ರೈಟ್? ಅದೇ ರೀತಿ, ಸೊ ಯಾವ್ದು ಪ್ರಬಲವಾಗಿರುತ್ತೋ ಅದನ್ನ ನಾವು ಡಾಮಿನೆಂಟ್. ಕಾಗೆಗಳು ಪ್ರಬಲವಾಗಿದ್ಯಾ? ಹೆಚ್ಚಾಗಿ ಕಾಗೆಗಳನ್ನ ನಾವು ಕಾಣ್ಬಹುದು, ಆದ್ರೆ ಗುಬ್ಬಚ್ಚಿಗಳು ಅಷ್ಟಾಗಿ ಪ್ರಬಲವಾಗಿ ಇಲ್ಲ. ಸೊ ಅದನ್ನ ರೆಸೆಸಿವ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ವರ್ಡ್ಸ್ ದಟ್ ಯು ಆಲ್ ನೀಡ್ ಟು ನೋ ಅಂಡ್ ಪ್ಲೀಸ್ ನೋಟ್ ಇಟ್ ಅಪ್. ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದಯವಿಟ್ಟು ಈ ಪದಗಳನ್ನ ನೋಟ್ ಮಾಡ್ಕೊಂತ ಹೋಗಿ. ಡಾಮಿನೆಂಟ್, ರೆಸೆಸಿವ್. ಡಾಮಿನೆಂಟ್ ಅಂದ್ರೆ ಪ್ರಬಲ, ರೆಸೆಸಿವ್ ಅಂದ್ರೆ ಅಪ್ರಬಲ. ಓಕೆ, ವ್ಯತ್ಯಾಸಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಇದು ಡಾಮಿನೆಂಟ್ ಅಂದ್ರೆ ಪ್ರಬಲ, ರೆಸೆಸಿವ್ RECESSIVE ರೆಸೆಸಿವ್ ಅಂದ್ರೆ ಅಪ್ರಬಲ ಜೀವಿಗಳು. ಸದ್ಯಕ್ಕೆ ಇಲ್ಲಿ ರೆಸೆಸಿವ್ ಆಗಿದೆ, ರೆಸೆಸಿವ್ ನ ಸೆಲೆಕ್ಟ್ ಮಾಡಿದೀವಿ ನಾವು. ಅದೇ ರೀತಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಗಳು ಇರುತ್ತೆ. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಗಳು ಅಂತ ಹೇಳಿದ್ರೆ ಆಹಾರ, ಜಾಸ್ತಿ ಆಹಾರ, ಲಿಮಿಟೆಡ್ ಫುಡ್, ತುಂಬಾ ಕಮ್ಮಿ ಆಹಾರ ಇರುತ್ತೆ ಅಥವಾ ಜಾಸ್ತಿ ಆಹಾರವನ್ನ ತಂದ್ಕೊಬಹುದು. ಇದ್ರೊಳಗೆ ತೋಳಗಳನ್ನ ತಂದ್ಕೋಬಹುದು. ಉಲ್ಫ್ಸ್, ತೋಳಗಳು ಅಂದ್ರೆ ಉಲ್ಫ್ಸ್ ಗಳನ್ನ ತರಬಹುದು ಅಥವಾ ಉಲ್ಫ್ಸ್ ಗಳು ಇಲ್ದೇ ಇರೋ ಹಾಗೆ ಕೂಡ ನಾವು ನೋಡ್ತಾ ಹೋಗಬಹುದು. ಆಯ್ತಾ? ಇವೆಲ್ಲ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತೆ ಪರಿಸರದ ವ್ಯವಸ್ಥೆಯನ್ನ ಕೂಡ ನಾವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಈ ವೈಟ್ ಫರ್ನ ತೆಗಿಬಹುದು, ಬ್ರೌನ್ ಫರ್ನ ಆಡ್ ಮಾಡಬಹುದು, ಟೋಟಲ್ ನೋಡಬಹುದು, ಇದ್ರಲ್ಲೆಲ್ಲ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಪರಿಸರ ವ್ಯವಸ್ಥೆಯಲ್ಲಿ ಇದನ್ನ ನಾವು ಅತ್ಯಂತ ಚಳಿ ಇರುವಂತಹ ಜಾಗದಲ್ಲಿ ನೋಡಬಹುದು. ಹಾಗೇನೆ ತುಂಬಾ ಬೇಸಿಗೆ ಬಿಸಿಲಿರುವಂತಹ ಜಾಗದಲ್ಲೂ ನೋಡಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಿಸಿಲಿರುವಂತಹ ಜಾಗ. ಅದೇ ರೀತಿ ಈ ರೀತಿ ಚಳಿ ಜಾಗದಲ್ಲಿ ಏನಾಗ್ತಾ ಇದೆ, ಅಟ್ಲಾಂಟಿಕ್ ಓಷನ್ ಮಧ್ಯೆ ನಾವು ಕಾಣ್ತಾ ಹೋಗಬಹುದು ಈ ಜೀವಿಗಳನ್ನ. ಗೊತ್ತಾಯ್ತಾ? ಸೊ ಇದನ್ನ ನಾವು ವಿಷುವತ್ ರೇಖೆ ಅಂತ ಕರಿತೀವಿ. ಏನಂತೀವಿ? ವಿಷುವದ್ ರೇಖೆ ಅಂದ್ರೆ ಈಕ್ವೇಟರ್. ಅರ್ಥ ಆಯ್ತಾ? ಸೊ ಇದನ್ನ ನಾವೇನಂತ ಕರಿತೀವಿ? ಆರ್ಟಿಕ್ ಪರಿಸರ ಅಂದ್ರೆ ಹಿಮದ ಮೇಲೆ ಬಿಳಿ ಮೊಲಗಳು ಅಡಗಿಕೊಳ್ಳುವಂತಹ ಜಾಗ. ಓಕೆ, ಈ ರೀತಿಯಾಗಿರುತ್ತೆ. ಈಗ ನಾವ್ ಈ ಒಂದು ಸಿಮ್ಯುಲೇಷನ್ ನ ಆಡ್ ಮಾಡೋಣ. ಮೊದಲನೇದಾಗಿ ಒಂದು ಮೇಟ್ ಅನ್ನ ಆಡ್ ಮಾಡ್ತೀವಿ, ಇದ್ರ ಜೊತೆಗೆ ಇನ್ನೊಂದು ಜೋಡಿಯನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದ್ಯಾ? ಕ್ಯಾನ್ ಯು ಆಲ್ ಸಿ? ಈಗ ಒಂದು ಜನರೇಷನ್ ಆಗಿ ಟೈಮ್ ಪೀರಿಯಡ್ ಮುಗಿತಾ ಹೋಯ್ತು, ಹೊಸದೊಂದು ಜನರೇಷನ್ ಆರಂಭ ಆಗುತ್ತೆ. ಎಷ್ಟೊಂದು ಮರಿಗಳನ್ನ ನೀವು ಕಾಣ್ತಾ ಹೋಗಬಹುದು, ರೈಟ್? ಕಾಣಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಇದು ಸ್ಟೆಪ್ 1 ಅಂದ್ರೆ ರೂಪಾಂತರದ ಪ್ರಾರಂಭ, ಮ್ಯುಟೇಶನ್. ಆರಂಭದಲ್ಲಿ ಕೇವಲ ಬಿಳಿ ಮೊಲಗಳಿರುತ್ತೆ. ನೀವು ಆಡ್ ಮ್ಯುಟೇಶನ್ ಅನ್ನ ಕ್ಲಿಕ್ ಮಾಡಿದಾಗ ಕಂದು ಬಣ್ಣದ ಮೊಲಗಳು ಉಂಟಾಗುತ್ತೆ. ಸೊ ಇಲ್ಲಿ ನಾವು ಈ ಕಂದು ಬಣ್ಣದ ಮೊಲಗಳನ್ನ ಕೂಡ ತರ್ಬುತ್ತಾ ಹೋಗಬಹುದು. ಆಡ್ ಮ್ಯುಟೇಶನ್ ನ ಆಡ್ ಮಾಡಿದ ತಕ್ಷಣ ನಾವು ಕಂದು ಬಣ್ಣದ ಮೊಲಗಳನ್ನ ಕೂಡ ನೋಡ್ತಾ ಹೋಗ್ಬೋದು. ಕ್ಯಾನ್ ಯು ಆಲ್ ಸಿ ದ ಬ್ರೌನ್ ಒನ್? ಎಷ್ಟು ಹೆಚ್ಚಾಯ್ತಲ್ಲ ಈ ಮೊಲಗಳು. ಈ ಮೊಲಗಳನ್ನ ಹೇಗ್ ಕಮ್ಮಿ ಮಾಡೋದು ನಾವು? ಸೊ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಇಂದ ನಾನು ತೋರಿಸ್ತೀನಿ. ಆರಂಭದಲ್ಲಿ ಬರೀ ಬಿಳಿ ಮೊಲ ಇರುತ್ತೆ, ಅದಕ್ಕೆ ಒಂದು ಫ್ರೆಂಡ್ ನ ಆಡ್ ಮಾಡ್ತೀವಿ.
ಆಡ್ ಮಾಡಿದ ನಂತರ ನೀವು ಒಂದು ಜನರೇಷನ್ ಆದ ಮೇಲೆ ಎಷ್ಟೊಂದು ಮೊಲ ಆಗುತ್ತೆ. ಆ ನಂತರದಲ್ಲಿ ಈ ಒಂದು ಬ್ರೌನ್ ಕಲರ್ ಮೊಲವನ್ನ ಆಡ್ ಮಾಡಿದಾಗ ಕಂದು ಬಣ್ಣದ ಮೊಲವನ್ನ ಕಾಣಬಹುದು. ನೆಕ್ಸ್ಟ್ ಜನರೇಷನ್ಗೆ ಬ್ರೌನ್ ಮೊಲಗಳನ್ನ ಕಾಣಬಹುದು. ನೀವು ಕಾಣಿಸ್ತಾ? ಕ್ಯಾನ್ ಯು ಸಿ ಅ ಬ್ರೌನ್ ರಾಬಿಟ್ ಹಿಯರ್? ಕಂದು ಬಣ್ಣದ ಮೊಲವನ್ನ ಕಾಣ್ತಾ ಇದ್ದೀರಾ? ಕಂದು ಬಣ್ಣದ ತುಪ್ಪಟ ಅಂದ್ರೆ ಫರ್ ಇರುವಂತಹ ಜೀನ್ಸ್ ಸೇರಿದಾಗ ಹೊಸ ಪೀಳಿಗೆಯಲ್ಲಿ ಕಂದು ಮೊಲಗಳು ಹುಟ್ಟಲು ಪ್ರಾರಂಭವಾಗುತ್ತೆ. ವಿತ್ ದ ಇಂಟ್ರೊಡಕ್ಷನ್ ಆಫ್ ಬ್ರೌನ್ ಜೀನ್ ದೇರ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಬ್ರೌನ್ ರಾಬಿಟ್ಸ್. ಈಗ ಪರಿಸರ ಒತ್ತಡವನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ಇಕ್ವೇಟರ್ ಅಲ್ಲಿ ತೋಳಗಳನ್ನ ಬಿಟ್ಟಾಗ ನಾವು ಅಲ್ಲಿ ಸೆಲೆಕ್ಟ್ ತೋಳ, ಎಷ್ಟೊಂದು ರಾಬಿಟ್ ಆಯ್ತಲ್ಲ, ತೋಳಗಳನ್ನ ಬಿಟ್ಟಾಗ ಏನಾಗುತ್ತೆ, ಈ ಒಂದು ರಾಬಿಟ್ ನ ಸಂಖ್ಯೆ ಕಮ್ಮಿ ಆಗುತ್ತೆ. ಬಿಳಿ ಮೊಲಗಳು ಕಂದು ನೆಲದ ಮೇಲೆ ಎದ್ದು ಕಾಣುತ್ತೆ. ಆದ್ರಿಂದ ತೋಳಗಳು ಬಿಳಿ ಮೊಲಗಳನ್ನ ಬೇಗನೆ ತಿನ್ನುತ್ತೆ. ಕಂದು ಮೊಲಗಳು ಪರಿಸರದಲ್ಲಿ ಅಡಗಿಕೊಳ್ಳೋದ್ರಿಂದ ಬದುಕಿ ಉಳಿಯುತ್ತೆ. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮಕ್ಳೇ? ದೇರ್ ಇಸ್ ಒನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಹಿಯರ್. ಏನಾಗುತ್ತೆ, ನಾವಿರುವಂತಹ ಜಾಗ ಯಾವ್ದಿದೆ? ಬ್ರೌನ್ ಪರಿಸರದಲ್ಲಿ ನಾವಿದೀವಿ, ಅಂದ್ರೆ ಇಕ್ವೇಟರ್ ಜಾಗದಲ್ಲಿ ಇದೀವಿ. ಇಲ್ಲಿ ನೀವು ಬಿಳಿ ಮೊಲಗಳನ್ನು ಕಾಣಬಹುದು, ಕಂದು ಮೊಲಗಳನ್ನು ಕೂಡ ಕಾಣಬಹುದು. ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ನೋಡಿ. ಬಿಳಿ ಮೊಲ ಇತ್ತೀಗ, ಇನ್ನೊಂದು ಮೊಲವನ್ನ ಆಡ್ ಮಾಡಿದೆ. ಸೊ ಏನು, ಈಗ ಎಷ್ಟೊಂದು ಮೊಲಗಳು ಹುಟ್ಟುತ್ತೆ. ದೇರ್ ಇಸ್ ದ ರಿಪ್ರೊಡಕ್ಷನ್ ಆಫ್ ಅ ಲಾಟ್ ಆಫ್ ರಾಬಿಟ್ಸ್. ಆಯ್ತಾ? ಜನರೇಷನ್ 1 ಅಲ್ಲಿ ಎಷ್ಟೊಂದು ರಾಬಿಟ್ಸ್ ಗಳು ಕಾಣಿಸ್ತಾ ಇದೆ. ಈಗ ನಾನು ಇದಕ್ಕೆ ಡಾಮಿನೆಂಟ್ ಆಗಿ ಇರೋ ಹಾಗೆ ಈ ಕಂದು ಮೊಲಗಳನ್ನ ಸೇರಿಸ್ತಾ ಹೋಗ್ತೀನಿ. ಕಂದು ಮೊಲಗಳು ಕಾಣಿಸ್ತಾ? ಕ್ಯಾನ್ ಯು ಆಲ್ ಸಿ ಬ್ರೌನ್ ಫರ್ಡ್ ರಾಬಿಟ್ಸ್ ಹಿಯರ್? ಈಗ ನಾನು ಇಲ್ಲಿ ಉಲ್ಫ್ಗಳನ್ನ ಸೇರಿಸ್ತೀನಿ. ಉಲ್ಫ್ಗಳನ್ನ ಸೇರಿಸಿದಾಗ ಈ ಉಲ್ಫ್ ರಾಜ ಬಂದು ಈ ಮೊಲಗಳನ್ನೆಲ್ಲ ತಿಂದು ಹಾಕ್ಬಿಡುತ್ತೆ. ಅವಾಗ ಉಳ್ಕೊಳೋದು ಯಾವ್ದು? ಕಂದು ಬಣ್ಣದ ಮೊಲಗಳು ಹೆಚ್ಚಾಗಿ ಉಳ್ಕೊಡ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಜನರೇಷನ್ 4 ಬರುತ್ತೆ, ಬಿಳಿ ಮೊಲಗಳು ಕಂದು ಮೊಲಗಳು ಇರುತ್ತೆ. ಈ ಉಲ್ಫ್ಗಳು ಬಂದು ಬಿಳಿ ಮೊಲಗಳನ್ನ ಬೇಗ ತಿನ್ನುತ್ತೆ, ಕಂದು ಮೊಲಗಳು ಹೆಚ್ಚಾಗಿ ಕಾಣಿಸುತ್ತೆ. ಯು ಕ್ಯಾನ್ ಸಿ ದ ಬ್ರೌನ್ ಫರ್ಡ್ ರಾಬಿಟ್ಸ್ ಅ ಲಾಟ್. ಯಾಕೆ ಈ ಡಿಸ್ಟಿಂಕ್ಷನ್ ಆಗ್ತಾ ಇದೆ? ಕ್ಯಾನ್ ಎನಿವನ್ ಥಿಂಕ್ ಯಾಕೆ ಈ ರೀತಿಯಾದಂತಹ ಒಂದು ಡಿಸ್ಟಿಂಕ್ಷನ್ ಆಗ್ತಾ ಇದೆ? ಯೋಚನೆ ಮಾಡಿ. ಈ ಒಂದು ಸಿಮ್ಯುಲೇಷನ್ ನಾನು ಶೇರ್ ಮಾಡಿದಾಗ ನಿಮ್ಗೆ ಡಾಮಿನೆಂಟ್ ಮತ್ತೆ ರೆಸೆಸಿವ್ ಅನ್ನೋದನ್ನ ತೋರಿಸಿದ್ದೆ ನಾನು, ಹೌದಾ? ಈ ತರ ನೆಲದಲ್ಲಿ ಈ ಬ್ರೌನ್ ಕಲರ್ ನೆಲ ಇದೆಯಲ್ಲ, ಅಂದ್ರೆ ಇಕ್ವೇಟರ್ ಜಾಗದಲ್ಲಿ ಈ ಮೊಲ, ಬ್ರೌನ್ ಕಲರ್ ಮೊಲ ಡಾಮಿನೆಂಟ್ ಆಗಿರುತ್ತೆ. ಯಾಕಂದ್ರೆ ಅದು ಕಾಣಿಸೋದಿಲ್ಲ. ಇದು ನೆಲ ಯಾವ ಕಲರ್ ಇದೆ? ಕಂದು ಬಣ್ಣ. ಮೊಲ ಯಾವ ಕಲರ್ ಇದೆ? ಕಂದು ಬಣ್ಣ. ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್? ದ ಲ್ಯಾಂಡ್ ಇಸ್ ಇನ್ ವಿಚ್ ಕಲರ್? ಬ್ರೌನ್ ಕಲರ್. ದ ರಾಬಿಟ್ ಇಸ್ ಇನ್ ವಿಚ್ ಕಲರ್? ಬ್ರೌನ್ ಕಲರ್. ಹಾಗಾಗಿ ಇದು ಬದುಕುಳಿಯುವಂತಹ ಸಂಭವ ಹೆಚ್ಚು. ಉಲ್ಫ್ ಬಂದಾಗ, ತೋಳ ಬಂದಾಗ ಅದ್ರ ಕಣ್ಣಿಗೆ ಬಿಳಿ ಮೊಲ ಬೇಗ ಕಾಣಿಸುತ್ತೆ ಹೊರತು ಬ್ರೌನ್ ಕಲರ್ ಮೊಲ ಕಾಣಿಸಲ್ಲ. ಓಕೆ, ಈಗ ನಿಮ್ ಮನೇಲಿ ಒಂದು ಟ್ರೇ, ಒಂದು ಬ್ಲಾಕ್ ಕಲರ್ ಟ್ರೇ ಮೇಲೆ ನೀವೊಂದಿಷ್ಟು ಬ್ಲಾಕ್ ಕಲರ್ ಐಟಮ್ಸ್ ಮತ್ತೆ ವೈಟ್ ಕಲರ್, ಓಕೆ, ಒಂದು ಚೆಸ್ ಬೋರ್ಡ್ ಮೇಲೆ ಒಂದು ಬ್ಲಾಕ್ ಕಲರ್ ಟ್ರೇ ಮೇಲೆ ಬ್ಲಾಕ್ ಕಲರ್ ಚೆಸ್ ಕಾಯಿನ್ಸ್ ಮತ್ತೆ ವೈಟ್ ಕಲರ್ ಚೆಸ್ ಕಾಯಿನ್ಸ್ ಗಳನ್ನ ಇಟ್ಟಾಗ, ಅಥವಾ ಕ್ಯಾರಮ್ ಕಾಯಿನ್ಸ್ ಗಳನ್ನ ಇಟ್ಟಾಗ ಯಾವ್ದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ? ಆನ್ ಅ ಬ್ಲಾಕ್ tray, when you keep black color chess coins or white color chess coins, which is more evident to see? white color ಅಲ್ವಾ? ಅದೇ ಕಾನ್ಸೆಪ್ಟ್ ಇಲ್ಲಿ. ಕಂದಾಗಿರುವಂತಹ ಭೂಮಿಯ ಮೇಲೆ, when the land is brown in color, when there is brown rabbit here, ಉಲ್ಫ್ಗಳ ಕಣ್ಣಿಗೆ, ತೋಳಗಳ ಕಣ್ಣಿಗೆ ಈ ಬಿಳಿ ಮೊಲ ತುಂಬಾ ಎದ್ದು ಕಾಣುತ್ತೆ ಹೊರತು ಈ ಕಂದಾಗಿರುವಂತಹ ಮೊಲಗಳು ಕಾಣಿಸೋದಿಲ್ಲ. ಈಗ ಇಫ್ ಐ ಚೇಂಜ್ ದ ಪಿಕ್ಚರ್ ಫ್ರಮ್ ದಿಸ್ ಟು ದಿಸ್, ಅಟ್ಲಾಂಟಿಕ್ ಜಾಗದಲ್ಲಿ ನಾನು ನೋಡಕ್ ಹೋದಾಗ, ಅಟ್ಲಾಂಟಿಕ್ ಜಾಗದಲ್ಲಿ ನಾನು ಇದನ್ನಿಟ್ಟಾಗ ಇಲ್ಲಿ ಮೊಲಗಳನ್ನ ನಾನು ಆಡ್ ಮಾಡ್ತಾ ಹೋಗ್ತೀನಿ. ಹೆಚ್ಚು ಮೊಲಗಳು ಜನರೇಷನ್ 0 ಇಂದ ಜನರೇಷನ್ 1 ಬರ್ತಿದ್ದಂಗೆ ಮೊಲಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ದೇರ್ ಇಸ್ ಇನ್ಕ್ರೀಸ್ ಇನ್ ದ ರಾಬಿಟ್ಸ್. ಈಗ ನಾನು ಈ ಡಾಮಿನೆಂಟ್ ಆಗಿ ಇನ್ನೊಂದು ಕಂದು ಬಣ್ಣದ ಮೊಲವನ್ನ ಆಡ್ ಮಾಡ್ತಾ ಬರ್ತೀನಿ. ಯು ಕ್ಯಾನ್ ಸಿ ಬ್ರೌನ್ ರಾಬಿಟ್ಸ್ ಹಿಯರ್. ಈಗ ನಾನು ಉಲ್ಫ್ನ ಬಿಟ್ಟಾಗ ಅದು ಫಸ್ಟ್ ಅಟ್ಯಾಕ್ ಮಾಡೋದು ಯಾವ್ದನ್ನ? ಕಂದು ಬಣ್ಣದ ಮೊಲಗಳ ಮೇಲೆ. ಸೊ ದ ಬ್ರೌನ್ ರಾಬಿಟ್ಸ್ ಕಮ್ಮಿ ಆಗಿದೆ, ವೈಟ್ ರಾಬಿಟ್ಸ್ ಜಾಸ್ತಿ ಆಗಿದೆ. ಕ್ಯಾನ್ ಯು ಆಲ್ ಸಿ? ಯು ಕ್ಯಾನ್ ಸಿ ದಿಸ್ ಇನ್ಕ್ರೀಸ್ ಇನ್ ವೈಟ್ ರಾಬಿಟ್ಸ್. ಬ್ರೌನ್ ರಾಬಿಟ್ಸ್ ಇಲ್ವೇ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಅಗೇನ್, ಒಂದು ವೈಟ್ ಕಲರ್ ಟ್ರೇ ಮೇಲೆ ಇಫ್ ಐ ಕೀಪ್ ದ ಬ್ಲಾಕ್ ಕ್ಯಾರಮ್ ಕಾಯಿನ್ಸ್ ಅಂಡ್ ವೈಟ್ ಕ್ಯಾರಮ್ ಕಾಯಿನ್ಸ್, ವಿಚ್ ಇಸ್ ಮೋರ್ ಎವಿಡೆಂಟ್ ಬ್ಲಾಕ್ ಕ್ಯಾರಮ್ ಕಾಯಿನ್ಸ್ ಅಲ್ವಾ?
ಒಂದು ಬಿಳಿಯಾದಂತಹ ಒಂದು ತಟ್ಟೆಯ ಮೇಲೆ ನಾನು ಕಪ್ಪಾಗಿರುವಂತಹ ಕ್ಯಾರಂ ಕಾಯಿನ್ಗಳನ್ನ ಅಥವಾ ಬೆಳ್ಳಗಿರುವಂತಹ ಕ್ಯಾರಂ ಕಾಯಿನ್ ನ ಇಟ್ಟಾಗ ಯಾವ್ದು ಹೆಚ್ಚಾಗಿ ಕಾಣುತ್ತೆ? ಕಪ್ಪಾಗಿರುವಂತದ್ದು. ಹಾಗಾಗಿ ಮಣ್ಣಿರುವಂತಹ ಜಾಗದಲ್ಲಿ ಬಿಳಿಯ ಮೊಳಗಳು ಎದ್ದು ಕಾಣುತ್ತೆ, ಕಂದು ಮೊಳಗಳು ಕಮ್ಮಿ ಎದ್ದು ಕಾಣುತ್ತೆ. ಆದ್ರಿಂದ ತೋಳಗಳು ಮೊದಲು ಯಾವ್ದನ್ನ ತಿನ್ನುತ್ತೆ? ಬಿಳಿ ಮೊಳಗಳನ್ನ ತಿನ್ನುತ್ತೆ. ಅದೇ ರೀತಿ ಅಟ್ಲಾಂಟಿಕ್ ಅನ್ನುವಂತಹ ರೀಜನ್ ಅಲ್ಲಿ ಬಿಳಿ ಮೊಳಗಳು ಎದ್ದು ಕಾಣಲ್ಲ. ಅಲ್ಲಿ ಎದ್ದು ಕಾಣೋದು ಯಾವ್ದು? ಕಂದಗಿರುವಂತಹ ಮೊಳಗಳು, ಬ್ರೌನ್ ಫರ್ ರಾಬಿಟ್ಸ್ ಎದ್ದು ಕಾಣೋದ್ರಿಂದ ಉಲ್ಫ್ಗಳು, ತೋಳಗಳು ಮೊದಲು ಯಾವ್ದನ್ನ ಹೆಚ್ಚಾಗಿ ತಿನ್ನುತ್ತೆ? ಕಂದು ಮೊಳಗಳು. ಕ್ಯಾನ್ ಯು ಫೈಂಡ್ ದಿಸ್ ಡಿಫ್ರೆನ್ಸ್? ಇದು ಡಾಮಿನೆಂಟ್ ಮತ್ತೆ ರೆಸೆಸಿವ್, ಪ್ರಬಲ ಜೀವಿಗಳನ್ನ ನಾವು ವ್ಯತ್ಯಯ ಮಾಡ್ಲಿಕ್ಕೆ ಸಹಾಯವಾಗುತ್ತೆ. ಮತ್ತಷ್ಟು ಈ ಕಾನ್ಸೆಪ್ಟ್ ಬಗ್ಗೆ ಇನ್ ಡೆಪ್ತ್ ಆಗಿ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಇವತ್ತಿನ ಸೆಷನ್ ನಿಮ್ಮೆಲ್ಲರಿಗೂ ಉಪಯುಕ್ತವಾಯ್ತು ಅಂತ ಭಾವಿಸ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ಸೆಷನ್ ಅಲ್ಲಿ ಈ ಕೌತುಕತೆ ಸರ್ಪ್ರೈಸ್ ಹಾಗೆ ಇರ್ಲಿ. ದಿಸ್ ಇಸ್ ಪಾರ್ಟ್ 1. ನೆಕ್ಸ್ಟ್ ಸೆಷನ್ ವಿಲ್ ಬಿ ದ ಪಾರ್ಟ್ 2. ನಮಸ್ಕಾರ.